ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಇದೆ. ದೆಹಲಿ ತಲುಪಿದೆ ಪರಿಷತ್ ಆಕಾಂಕ್ಷಿಗಳ ದಂಡು. ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. 7 ಸ್ಥಾನ ಇದೆ. 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಪರಿಷತ್ ಸ್ಥಾನಕ್ಕಾಗಿ ಲಾಬಿ ಒತ್ತಡ ಹಾಕ್ತಾ ಇದ್ದಾರೆ. ಸಮುದಾಯವಾರು ಅವಕಾಶ ಕೊಡಬೇಕು ಅಂತ ಹಲವರು ಪಟ್ಟು ಹಿಡಿದಿದ್ದಾರೆ. ಪ್ರಾದೇಶಿಕವಾರು ಅವಕಾಶ ಕಲ್ಪಿಸಬೇಕು ಅಂತ ಕೆಲವರ ವಾದ. ಪ್ರಶಾಂತ್, ಪಟ್ಟಿಯಂತೂ ಮುಂದಕ್ಕೆ ಹೋಗ್ತಾನೆ ಇದೆ. ಸಿಎಂ ಡಿಸಿಎಂ ಈಗಾಗಲೇ ದೆಹಲಿ ತಲುಪಿದ್ದಾರೆ. ಸುರ್ಜೇವಾಲಾ ಜೊತೆ ಮೀಟಿಂಗ್ ಆಯಿತು. ಇಟ್ ಟೇಕ್ಸ್ ಟೈಮ್. ನಿನ್ನೆ ರಣದೀಪ್ ಸುರ್ಜೇವಾಲಾ ಜೊತೆ ಒಂದು ಸುದೀರ್ಘ ಫಸ್ಟ್ ರೌಂಡ್ ಆಫ್ ಚರ್ಚೆ ಸಿಎಂ ಡಿಸಿಎಂ ಮತ್ತು ಸುರ್ಜೇವಾಲಾ ನಡುವೆ ನಡೆದಿದೆ. ಎಲ್ಲ ಜಾತಿಗಳಿಗೂ ಪ್ರಾತಿನಿಧ್ಯವನ್ನು ಕೊಡಬೇಕು. ಯಾವ ಜಾತಿಗಳಿಗೆ ಲೋಕಸಭಾ ಚುನಾವಣೆಗಳಲ್ಲಿ ಹೆಚ್ಚು ಅವಕಾಶ ಕಲ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ವಿಧಾನಸಭೆಯಲ್ಲಿ ಕಲ್ಪಿಸಿಲ್ಲ, ಅವರಿಗೆ ಕಲ್ಪಿಸಬೇಕು. ಮತ್ತು ಯಾರಿಗೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲೋ ಅವ್ರಿಗೆ ಕೊಡಬಹುದಾ ಅಂತಕ್ಕಂಥದ್ದರ ಬಗ್ಗೆ ಒಂದು ನಿನ್ನೆ ಚರ್ಚೆ ನಡೆದಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಪಂಜಾಬ್ನಲ್ಲಿದ್ದರು, ಹಾಗಾಗಿ ಇವತ್ತು ದಿಲ್ಲಿಗೆ ಬರ್ತಾರೆ. ಅವರ ಜೊತೆ ಚರ್ಚೆ ನಡೆದ ನಂತರ ಒಂದು ಫೈನಾಲಿಟಿ ಲೀಸ್ಟ್ಗೆ ಸಂಬಂಧಪಟ್ಟಂತೆ ಬರಬಹುದು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ಮ್ಯಾಕ್ಸಿಮಮ್ ನಾಳೆಯವರೆಗೆ ಒಂದು ಫೈನಾಲಿಟಿ ಬರಬಹುದು. ಅನೌನ್ಸ್ 1ನೇ ತಾರೀಕುವರೆಗೂ ಕೂಡ ಆಗಬಹುದು ಅಂತ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ರೌಂಡ್ ಆಫ್ ಇಲೆಕ್ಷನ್ಸ್ ಮುಗಿದ ನಂತರ ಇಲ್ಲಿ ಅನೌನ್ಸ್ ಮಾಡಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ನೋಡೋಣ ಯಾರಿಗೆ ಸ್ಥಾನ ಸಿಗುತ್ತೆ. 7 ಸ್ಥಾನ ಇವೆ. 7 ಸ್ಥಾನ ಇದೆ. 70 ಜನ ಆಕಾಂಕ್ಷಿಗಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.